ಹಾಯ್ ಫ್ರೆಂಡ್ಸ್, ನಾನು ಟೂಗೋಟೆ ಕನ್ನಡಿಯಿಂದ ಮಾತಾಡ್ತಾ ಇದ್ದೀನಿ. ನಾನು ನಿಮಗೆ ಇವತ್ತು ಪಾಸ್ಪೋರ್ಟ್ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ಕೊಂಡು ಕೊಡ್ತೀನಿ. ಫಸ್ಟು ಗೂಗಲ್ ಕ್ರೋಮ್ಗೆ ಹೋಗಿ ಇಲ್ಲಿ ಪಾಸ್ಪೋರ್ಟ್ ಅಂತ ಟೈಪ್ ಮಾಡಿ. ಪಾಸ್ಪೋರ್ಟ್ ಸೇವಾ ಅಂತ ಪಾಸ್ಪೋರ್ಟ್ ಅಂತ ಟೈಪ್ ಮಾಡಿದ ತಕ್ಷಣ ಎಂಟರ್ ಮಾಡಿದ ತಕ್ಷಣ ಬರುತ್ತೆ. ಪಾಸ್ಪೋರ್ಟ್ ಸೇವಾ ಮೇಲೆ ಕ್ಲಿಕ್ ಮಾಡಿ ಬರುತ್ತೆ. ನೀವು ಈ ಥರ ಕ್ಲೋಸ್ ಮಾಡ್ಕೊಳ್ಳಿ. ಕೋವಿಡ್ ಯಾವುದೋ ಬಂದಿದೆ, ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ, ನ್ಯೂ ಯೂಸರ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರುತ್ತೆ. CVP ದಿಲ್ಲಿ ಇದ್ದರೆ ದಿಲ್ಲಿ ಪಾಸ್ಪೋರ್ಟ್ ಆಫೀಸ್ ಅಂತ ಕ್ಲಿಕ್ ಮಾಡಿ. ನಾನು ಪಾಸ್ಪೋರ್ಟ್ ಆಫೀಸ್ ಕ್ಲಿಕ್ ಮಾಡಿದ್ದೀನಿ. ಬೆಂಗಳೂರು ಪಾಸ್ಪೋರ್ಟ್ ಆಫೀಸು. ಗಿವ್ ಎ ನೇಮ್ ಬರೀರಿ, ನಾಗರಾಜು. ಗಿವ್ ಎ ನೇಮ್ ಆದಮೇಲೆ ಪಕ್ಕದಲ್ಲಿ ಫಾದರ್ ಹೆಸರು ಹಾಕಿ, ಅದ್ರ ಕೆಳಗಡೆ ಸರ್ನೇಮ್ ಹಾಕಿ. ಸರ್ನೇಮು ಎಲ್ಲ ಟೈಪ್ ಮಾಡ್ಕೊಳ್ಳಿ. ಸರ್ನೇಮ್ ರಾಂಗ್ ಟೈಪ್ ಮಾಡಿಬಿಡಿ ಫ್ರೆಂಡ್ಸ್. ಸರ್ನೇಮ್ ಟೈಪ್ ಮಾಡಿ. ಸಪೋಸ್ ಸರ್ನೇಮ್ ಇಲ್ಲ ಅಂದರೂ ಏನು ಪರವಾಗಿಲ್ಲ. ಅದಾದಮೇಲೆ ಡೇಟ್ ಆಫ್ ಬರ್ತ್ ಕ್ಲೈಮ್ ಮಾಡ್ಕೊಳ್ಳಿ. ಡೇಟ್ ಆಫ್ ಬರ್ತ್ ಟೈಪ್ ಮಾಡಿ. ಫಾದರ್ ನೇಮು ಪಕ್ಕದಲ್ಲಿ ಹಾಕಿ ಫ್ರೆಂಡ್ಸ್. ಗಿವನ್ ನೇಮ್ ಪಕ್ಕನೇ ಫಾದರ್ ನೇಮ್ ಹಾಕಿ. ಇವಾಗ ನಾಗರಾಜು ಏನಾರ ಫಾದರ್ ನೇಮ್ ಇದ್ದರೆ ಅದು ಹಾಕಿ, ಕೆಳಗಡೆ ಸರ್ನೇಮ್ ಹಾಕಿ. ಸರ್ನೇಮ್ ಇಲ್ಲ ಅಂದರೆ ಬಿಡಿ, ಫಾದರ್ ನೇಮು ಕೆಳಗಡೆನೇ ಹಾಕಿ ಸರ್ನೇಮ್ ಜಾಗದಲ್ಲಿ. ಈ ಥರ ಸರ್ನೇಮ್ ಇಲ್ದಿರ ಒಂದೊಂದು ಕಡೆ ತೊಂದರೆ ಆಗುತ್ತೆ. ಸರ್ನೇಮ್ ಇದ್ದರೆ ಹಾಕ್ಬಿಡಿ ಫ್ರೆಂಡ್ಸ್. ಡೇಟ್ ಆಫ್ ಬರ್ತ್ ಹಾಕ್ಕೊಳ್ಳಿ, ಯಾವುದಿದ್ರೆ ಡೇಟ್ ಆಫ್ ಬರ್ತು. ಆಮೇಲೆ ಇಮೇಲ್ ಐ ಡಿ ಹಾಕಿ. ಇಮೇಲ್ ಐ ಡಿ ಇವೆಲ್ಲ ಕಂಪಲ್ಸರಿ ಫ್ರೆಂಡ್ಸ್. ಸ್ಟಾರ್ ಮಾರ್ಕ್ ಯಾವುದಾದ್ರು ಇದೆಯೋ ಅದೆಲ್ಲ ಕಂಪಲ್ಸರಿ. ಇಮೇಲ್ ಐ ಡಿ ಹಾಕಿ. ಇಮೇಲ್ ಐ ಡಿ ಕಂಪಲ್ಸರಿ ಹಾಕಿ ಫ್ರೆಂಡ್ಸ್. ಮೇಲ್ಗೆ ಒಂದು ಮೆಸೇಜ್ ಹೋಗುತ್ತೆ. ಡು ಯು ವಾಂಟ್ ಯುವರ್ ಲಾಗಿನ್ ಐ ಡಿ ಸೇಮ್ ಆ್ಯಸ್ ಇಮೇಲ್ ಐ ಡಿ ಆಗಬೇಕಾ ಅಂತ ಕೇಳ್ತಿದೆ. ಎಸ್ ಕೊಡಿ, ಇಲ್ಲಿದ್ರೆ ನೋ ಕೊಡಿ. ಬೇರೆ ಲಾಗಿನ್ ಐ ಡಿ ಕ್ರಿಯೇಟ್ ಮಾಡಬೇಕು ಅಂದರೆ ಬೆಟರ್ ನೋ, ಎಸ್ ಕೊಟ್ಬಿಡಿ. ಯಾಕಂದರೆ ಜಿಮೇಲ್ ಐ ಡಿನೇ ಲಾಗಿನ್ ಐ ಡಿ ಇರುತ್ತೆ, ನಿಮ್ಗೆ ಯೂಸ್ ಆಗುತ್ತೆ. ಆಮೇಲೆ ಪಾಸ್ವರ್ಡ್ ಯಾವುದೋ ಒಂದು ಟೈಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮು ನೀವು ಎಕ್ಸಿಸ್ಟಿಂಗ್ ಯೂಸರಲ್ಲಿ ಲಾಗಿನ್ ಆಗಬೇಕಾಗುತ್ತೆ. ಪಾಸ್ವರ್ಡು ಒಂದು ಕ್ಯಾಪ್ಸ್ ಇರಲಿ, ಒಂದು ಸ್ಮಾಲ್ ಇರಲಿ, ಒಂದು ಕ್ಯಾರೆಕ್ಟರ್ ಇರಲಿ, ಮತ್ತು ಒಂದು ನ್ಯೂಮರಿಕಲ್ ಇರಲಿ. ಈ ಥರ ಟೈಪ್ ಮಾಡ್ಕೊಳ್ಳಿ. ಮಿನಿಮಮ್ ಎಂಟಿರೋದು ನೋಡ್ಕೊಳ್ಳಿ. ಮತ್ತು ಅದಾದಮೇಲೆ ಏನೋ ಒಂದು ಬರ್ತ್ ಸಿಟಿ ಕೊಟ್ಬಿಡಿ ಬೆಟರು. ನಿಮ್ಗೆ ಯಾವ ಸಿಟಿ ಇದೆಯೋ ಅದು ಹಾಕಿ, ಫ್ಯೂಚರ್ಗೆ ಯೂಸ್ ಆಗುತ್ತೆ. ಆದಮೇಲೆ ಕ್ಯಾರೆಕ್ಟರ್ಸ್ ಎಂಟರ್ ಮಾಡಿ ಫ್ರೆಂಡ್ಸ್. ಕ್ಯಾರೆಕ್ಟರ್ ಎಂಟರ್ ಮಾಡಿಬಿಟ್ಟು ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಕ್ಯಾರೆಕ್ಟರ್ ಕ್ಲೀನಾಗಿ ಎಂಟರ್ ಮಾಡಿ ಫ್ರೆಂಡ್ಸ್. ಫಸ್ಟ್ ನೇಮು ಮಿಡಲ್ ನೇಮು ಹೇಳಿದ್ದೀನಿ ನಿಮ್ಗೆ ಆಲ್ರೆಡಿ. ರಿಜಿಸ್ಟರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ರಿಜಿಸ್ಟರಿಂಗ್ ಪಾಸ್ಪೋರ್ಟ್ ಸೇವಾ. ಆಕ್ಟಿವೇಟ್ ಯುವರ್ ಅಕೌಂಟ್, ಪ್ಲೀಸ್ ಕ್ಲಿಕ್ ದ ಇಮೇಲ್ ಸೆಂಟ್ ಟು ಮೇಲ್. ಒಂದು ಮೇಲ್ ಕಳಿಸಿರ್ತಾರೆ ಜಿಮೇಲ್ಗೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ನೀವು ಆ ಲಿಂಕ್ ಮೇಲೆ. ನೋಡಿ, ನಾನು ಜಿಮೇಲ್ಗೆ ಹೋಗ್ತಿದ್ದೀನಿ. ಜಿಮೇಲ್ಗೆ ಹೋಗಿ ಅಲ್ಲಿ ಒಂದು ಲಿಂಕ್ ಕಳಿಸಿರ್ತಾರೆ ಪಾಸ್ಪೋರ್ಟ್ ಆಫೀಸ್ ಕಡೆಯಿಂದ, ಪಾಸ್ಪೋರ್ಟ್ ಇಂಡಿಯಾ ಕಡೆಯಿಂದ. ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, ರಿಜಿಸ್ಟರ್ ಕನ್ಫರ್ಮೇಷನ್ ಅಂತ ಬಂದಿದೆ ಪಾಸ್ಪೋರ್ಟ್ ಅಡ್ಮಿನ್ ಕಡೆಯಿಂದ. ಇಲ್ಲಿ ನೋಡಿ ಲಿಂಕ್ ಇದೆ, ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಲಿಂಕ್ ಮೇಲೆ ಎಂಟರ್ ಯೂಸರ್ ಐ ಡಿ ನೀವು ಕೊಟ್ಟಿದ್ದೀರಲ್ಲ, ಯೂಸರ್ ಐ ಡಿ ನಾನು ಜಿಮೇಲೇ ಕೊಟ್ಟಿದ್ದೀನಿ, ಅದಕ್ಕೋಸ್ಕರ ಯೂಸರ್ ಐ ಡಿ ಅದೇ ಹಾಕಿ. ಆಮೇಲೆ ಸಬ್ಮಿಟ್ ಕೊಡಿ. ಕ್ಲಿಯರ್ ಟು ಲಾಗಿನ್ ಅಂತ ಕೇಳ್ತಿದೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಲಾಗಿನ್ ಐ ಡಿ ಹಾಕಿ. ಜಿಮೇಲ್ ಸ್ಮಾಲ್ ಲೆಟರ್ ಕೊಡಿ ಫ್ರೆಂಡ್ಸ್. ಕಂಟಿನ್ಯೂ ಕೊಡಿ. ನೋಡಿ ಫ್ರೆಂಡ್ಸ್, ಏನೋ ರಾಂಗ್ ಆಗಿದೆ. ದಿಸ್ ಯೂಸರ್ ಐ ಡಿ ಇಸ್ ನಾಟ್ ರಿಜಿಸ್ಟರ್. ರಾಂಗ್ ಆಗಿದೆ ಏನು ಮೇಲಲ್ಲಿ. ಇನ್ನೂ ಕಂಟಿನ್ಯೂ ಕೊಡ್ತೀನಿ. ನೋಡಿ ಫ್ರೆಂಡ್ಸ್, RA ಅನ್ನೋ ರಾಂಗ್ ಆಗಿದೆ. ನೋಡಿ, RAJUM ಅಂತ ಇದೆ. A ಹಾಕಿಲ್ಲ ನಾನು, RA. ನೋಡಿ, ಇವಾಗ ಕಂಟಿನ್ಯೂ ಕೊಡ್ತೀನಿ. ನೋಡಿ, ಇದು ಪಾಸ್ವರ್ಡ್ ಕೇಳ್ತಿದ್ದೀನಿ. ಆವಾಗಲೇ ಪಾಸ್ವರ್ಡ್ ಕೊಟ್ಟಿದ್ರಲ್ಲ, ಆ ಪಾಸ್ವರ್ಡ್ ಕೊಡಿ ಇಲ್ಲಿ. ಅದಾದಮೇಲೆ ಕ್ಯಾರೆಕ್ಟರ್ ಎಂಟರ್ ಮಾಡ್ಕೊಳ್ಳಿ. ಕ್ಯಾರೆಕ್ಟರ್ ಎಂಟರ್ ಮಾಡ್ಕೊಂಡಿದ್ದ ತಕ್ಷಣ ಲಾಗಿನ್ ಕೊಡಿ. ಲಾಗಿನ್ ಕೊಟ್ಟರೆ ಇಲ್ಲಿ ಅಪ್ಲೈ ಫ್ರೆಶ್ ಪಾಸ್ಪೋರ್ಟ್ ಅಂತ ಇದೆಯಲ್ಲ, ರೀಇಶ್ಯೂ ಪಾಸ್ಪೋರ್ಟ್, ಅಪ್ಲೈ ಪೊಲೀಸ್ ವೆರಿಫಿಕೇಷನ್, ಈ ಥರ ಬೇರೆ ಬೇರೆ ರೀತಿ ಇದೆ. ನೀವು ಅಪ್ಲೈ ಫ್ರೆಶ್ ಪಾಸ್ಪೋರ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ.
ಆಮೇಲೆ ಕೆಳಗಡೆ ಆಫ್ಲೈನ್ ಇದೆ, ಮೇಲ್ಗಡೆ ಆನ್ಲೈನ್ ಇದೆ. ನೀವು ಆಫ್ಲೈನ್ ಬೇಕಾದ್ರೆ ಆಫ್ಲೈನ್, ಆನ್ಲೈನ್ ಬೇಕಾದ್ರೆ ನಾನು ಇವಾಗ ಆನ್ಲೈನ್ ಅಪ್ಲೈ ಮಾಡ್ತೀನಿ, ಆನ್ಲೈನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅದಾದಮೇಲೆ ನೀವು ಸ್ಟೇಟು ಡಿಸ್ಟಿಕ್ಕು ಸೆಲೆಕ್ಟ್ ಮಾಡಿ. ಇದರಿಂದ ನಿಮಗೆ ಇದು ವೆರಿಫಿಕೇಷನ್ನು ಡಿಪೆಂಡ್ ಆಗುತ್ತೆ, ಎಲ್ಲಿ ಬೇಕು ಅಂತ ವೆರಿಫಿಕೇಷನು. ನೋಡಿ ಬ್ಯಾಂಗ್ಳೂರು ರೂರಲ್ ಸೆಲೆಕ್ಟ್ ಮಾಡಿದ್ದೀನಿ. ಅದಾದಮೇಲೆ ಫ್ರೆಶ್ ಪಾಸ್ಪೋರ್ಟ್ ನಾನು ಕ್ಲಿಕ್ ಮಾಡ್ತೀನಿ. ರೀಇಶ್ಯೂ ನಾರ್ಮಲ್ ತಾತ್ಕಾಲ ಇದೆ, ನಾರ್ಮಲ್ ಕೊಡ್ತೀನಿ. 60 ಪೇಜಸ್ ಬೇಕಾದ್ರೆ 2000, 36 ಪೇಜಸ್ ಬೇಕಾದ್ರೆ 1500. ನೀವು ಜಾಸ್ತಿ ಯೂಸ್ ಮಾಡೋಂಗಿದ್ರೆ 60 ಪೇಜಸ್ ಇಲ್ಲ 36 ಪೇಜಸ್ ಏನಫ್ ಅನಿಸುತ್ತೆ, ನನಗೆ ಗೊತ್ತಿರೋ ಥರ. ಕ್ಲಿಕ್ ಮಾಡಿ ನಾರ್ಮಲ್ ತತ್ಕಾಲ ಅಂದರೆ ಬೇಗ ಬೇಕು ಅಂತ. 60 ಪೇಜಸ್ ಬೇಕು ಅಂದರೆ 60 ಪೇಜಸ್ ಕ್ಲಿಕ್ ಮಾಡ್ಕೊಳ್ಳಿ. 2000 ರುಪೀಸ್ ಆಗುತ್ತೆ ನೀವು ಜಾಸ್ತಿ ಯೂಸ್ ಮಾಡೋಂಗಿದ್ರೆ. ತತ್ಕಾಲು ಜಾಸ್ತಿ ದುಡ್ಡಾಗುತ್ತೆ ಫ್ರೆಂಡ್ಸ್. ತತ್ಕಾಲ್ ಬೇಕಾದ್ರೆ ತತ್ಕಾಲು ಮಾಡಿಸ್ಕೊಬೋದು. ನಿಮ್ಗೆ ಬೇಗ ಬರುತ್ತೆ, 1 ವೀಕಲ್ಲಿ ಬರುತ್ತೆ. ನಾರ್ಮಲ್ ಆದರೆ 15 ಡೇಸ್ ಟು 20 ಡೇಸ್ ಬರುತ್ತೆ, 20 ಡೇಸ್ ಆಗುತ್ತೆ. ಫ್ರೆಶ್ ಆ್ಯಂಡ್ ರೀಇಶ್ಯೂ ಅಂದರೆ ನಿಮಗೆ ಏನಾರ ಕರೆಕ್ಷನ್ ಇದೆ ಕರೆಕ್ಷನು. ನೆಕ್ಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಗಿವ್ ಎನ್ ನೇಮ್ ಕೇಳ್ತಿದೆ. ಗಿವ್ ಎನ್ ನೇಮು ಫಸ್ಟ್ ನೇಮ್ ಹಾಕಿ ನಾಗರಾಜು, ಮಿಡ್ಲ್ ನೇಮು ತಂದೆ ಹೆಸ್ರು ಹಾಕಿ, ಆಮೇಲೆ ಸರ್ನೇಮು ಹಳ್ಳಿ ಹೆಸರು ಇಲ್ಲಿ ಏನಾರ ಸರ್ನೇಮ್ ಇದ್ದರೆ ಅದು ಹಾಕಿ. ರೆಡ್ಡಿ ಆ ಥರ ಇರುತ್ತಲ್ವ ಆ ಥರ. ಸಪೋಸ್ ನಿಮ್ಮ ಫಾದರ್ ನೇಮು ಇದ್ರೆ ಅದೇ ಹಾಕಿ. ಸರ್ನೇಮ್ ಇಲ್ಲ ಅಂದರೆ ಫಾದರ್ ನೇಮ್ ಹಾಕ್ಬಿಡಿ ಸರ್ನೇಮ್ ಜಾಗದಲ್ಲಿ. ಜೆಂಡರ್ ಮೇಲ್ ಹಾಕಿ. ಆಮೇಲೆ ಎವರ್ ಬೀನ್ ನೋನ್ ಬೈ ಅದರ್ ನೇಮ್ ಏನಾರ ತೊಗೊಂಡಿದ್ದೀರಾ, ನೀವು ರಿಜಿಸ್ಟರ್ ಮಾಡಿಸ್ಕೊಂಡಿದ್ದೀರಾ, ಅದರ್ ನೇಮ್ ಎಸ್ ಕೊಡಿ, ಇಲ್ಲಾಂದರೆ ನೋ ಕೊಡಿ. ಎವರ್ ಏನಾರ ಚೇಂಜ್ ಮಾಡಿದ್ದೀರಾ ನೇಮು ಅಂತ ಕೇಳ್ತಿದೆ, ಕೊಟ್ಟರೆ ಎಸ್ ಕೊಡಿ. ಅದಕ್ಕೆ ಡಾಕ್ಯುಮೆಂಟ್ಸ್ ಇರುತ್ತೆ, ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡ್ಕೊಬೇಕು ನೀವು. ಡೇಟ್ ಆಫ್ ಬರ್ತ್ ಕೊಟ್ಕೊಳ್ಳಿ. ಡೇಟ್ ಆಫ್ ಬರ್ತ್ ಯಾವುದಿರುತ್ತೋ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆದಮೇಲೆ ಔಟ್ಸೈಡ್ ಆಫ್ ಇಂಡಿಯಾ ಆದರೆ ನೋ ಕೊಡಿ. ಪ್ಲೇಸ್ ಆಫ್ ಬರ್ತ್ ಇದ್ದರೆ ಎಸ್ ಕೊಡಿ, ಇಲ್ಲಿರೋ ನೋ ಕೊಡಿ. ಪ್ಲೇಸ್ ಆಫ್ ಬರ್ತ್ ಹಾಕಿ, ವಿಲೇಜ್ ಆರ್ ಟೌನ್ ಆರ್ ಸಿಟಿ ಅಂತ. ದೊಡ್ಡಬಳ್ಳಾಪುರ ಹಾಕ್ತೀನಿ. ಸ್ಟೇಟ್ ಹಾಕಿ, ಕರ್ನಾಟಕ. ಡಿಸ್ಟಿಕ್ ಬ್ಯಾಂಗ್ಳೂರು ರೂರಲ್ ನಮ್ಮದು. ಮಾರಿಟಲ್ ಸ್ಟೇಟಸ್ ಸಿಂಗಲ್ ಆರ್ ಡೈವರ್ಸ್ ಆ ಥರ ಕೊಟ್ಕೊಳ್ಳಿ ನಿಮ್ದು ಯಾವುದಿದ್ರೆ ಅದು. ಸಿಟಿಜನ್ಶಿಪ್ ಆಫ್ ಇಂಡಿಯಾ ಬೈ ಬರ್ತಿಂದ ನಾನು ಇಂಡಿಯಾದಲ್ಲಿದ್ದೀನಿ, ಇಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಡಿಸೆಂಟ್ ಆದರೆ ಡಿಸೆಂಟ್ ಹಾಕೊಳ್ಳಿ. ನಾನು ಬರ್ತಿಂದ ಇಂಡಿಯಾದಲ್ಲಿದ್ದೀನಿ. ಪ್ಯಾನ್ ಕಾರ್ಡ್ ಇದ್ರೆ ಹಾಕಿ, ವೋಟರ್ ಐ ಡಿ ಇದ್ರೆ ಹಾಕಿ. ಕಂಪಲ್ಸರಿ ಇಲ್ಲ, ಇಫ್ ಅವೈಲೇಬಲ್ ಅಂತ ಅವರೇ ಹಾಕೋರೆ. ಎಂಪ್ಲಾಯ್ಮೆಂಟ್ ನೀವೇನು ಎಂಪ್ಲಾಯಿ, ಪ್ರೈವೇಟಾ ಗೌರ್ಮೆಂಟಾ ಸ್ಟ್ಯಾಚ್ಯುಟರಿ ಬಾಡಿನ ಪಬ್ಲಿಕ್ ಸೆಕ್ಟರ್ ಯೂನಿಟಾ, ಇದು ತುಂಬ ಇದೆ. ನಾನು ಪ್ರೈವೇಟು. ಅವೇ ಪೇರೆಂಟ್ಸ್ ಹ್ಯಾವ್ ಬಿನ್ ಗೌರ್ಮೆಂಟ್ ಸರ್ವೆಂಟ್ ಆಗಿದ್ದಾರೆ ನಿಮ್ಗೆ ಪೇರೆಂಟ್ಸು ಇದ್ರೆ ಎಸ್ ಹಾಕಿ. ಇನ್ ಕೇಸ್ ಆಫ್ ಮೈನರ್ ಅಂತ ಹಾಕಿದರೆ ನೋ ಕೊಡಿ. ನಾನು ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ 7th ಆರ್ ಎಬೋನೋ, ಗ್ರ್ಯಾಜುಯೇಷನ್ ಅಂಡ್ ಎಬೋನೋ ನೋಡ್ಕೊಂಡು ಹಾಕಿ. ಸಪೋಸ್ ನಾನ್ ಸಿ ಇಫ್ ಅಪ್ಲಿಕಬಲ್ ಟು ನಾನ್ CCR ಆದರೆ ನೀವು ಅದಕ್ಕೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕಾಗುತ್ತೆ. ಅಲ್ಲೋದ್ರೆ ಅವರೇ ಹೇಳ್ತಾರೆ ಫ್ರೆಂಡ್ಸ್ ಏನೇನು ಬೇಕು ಅಂದರೆ. ಡಾಕ್ಯುಮೆಂಟ್ ರಿಕ್ವೈರ್ಡ್ ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಡಾಕ್ಯುಮೆಂಟ್ ಕೇಳ್ತಾರೆ, ಏನಿರಲ್ಲ. ಸಪೋಸು ಅಫಿಡವಿಟ್ ಇರುತ್ತೆ ಅಷ್ಟೇ. ಗ್ರ್ಯಾಜುಯೇಷನ್ ಎಬೋ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಗ್ರ್ಯಾಜುಯೇಷನ್ ಎಬೋ ಕೊಟ್ಟರೆ ನೋ ಬರುತ್ತೆ ಫ್ರೆಂಡ್ಸ್, ಅದು ಆ ಥರ ತೋರಿಸ್ತಿದೆ. ವಿಸಿಬಲ್ ಏನಾರ ಮಾರ್ಕ್ ಇದೆಯಾ ಮಕ್ಕದ ಮೇಲೆ ಆದರೆ ಎಲ್ಲನ ಅದು ನೀವು ಎಂಟರ್ ಮಾಡ್ಬೋದು. ಆಧಾರ್ ನಂಬರ್ ಇದ್ದರೆ ಹಾಕಿ. ಆಧಾರ್ ನಂಬರ್ ಹಾಕಿ ಫ್ರೆಂಡ್ಸ್, ಮಿಸ್ ಮಾಡಬೇಡಿ. ಸೇವ್ ಮೈ ಡೀಟೇಲ್ಸ್ ಕೊಡಿ. ನೀವು ಆಧಾರ್ ನಂಬರ್ ಇದೆ ಪಕ್ಕ ಹಾಕಿ, ಆಧಾರ್ ನಂಬರು ನಿಮ್ಗೆ ಯೂಸ್ ಆಗುತ್ತೆ. ಇವಾಗ ಎಲ್ಲದಕ್ಕೂ ಆಧಾರ್ ಕಾರ್ಡ್ ಲಿಂಕ್ ಕೇಳ್ತಿದ್ರಲ್ಲ ಅದಕ್ಕೆ ಹೇಳ್ತಿದ್ದೀನಿ. ನೆಕ್ಸ್ಟ್ ಕೊಡಿ. ಫಾದರ್ ಗಿವನ್ ನೇಮು ಏನಿರುತ್ತೋ ಫಾದರ್ ನೇಮ್ ಹಾಕಿ. ಅವ್ರದ್ದು ಸರ್ನೇಮ್ ಇದ್ದರೆ ಸರ್ನೇಮ್ ಹಾಕಿ. ಫಾದರ್ ನೇಮ್ ಇದ್ದರೆ ಫಾದರ್ ಪಕ್ಕದಾಗ ಹಾಕಿ. ಮದರ್ ನೇಮ್ ಇದ್ದರೆ ಮದರ್ ನೇಮ್ ಹಾಕಿ. ನೀವೆಲ್ಲ ಇದೆಲ್ಲ SLC ಮಾರ್ಕ್ಸ್ ಕಾರ್ಡಲ್ಲಿ ಏನಿರುತ್ತೋ ಅದು ಹಾಕಿ ಫ್ರೆಂಡ್ಸ್, ಬೆಟರು. ಯಾಕಂದರೆ SLC ಮಾರ್ಕ್ಸ್ ಕಾರ್ಡೇ ನೀವು ಆಲ್ಮೋಸ್ಟ್ ಇದಕ್ಕೆ ಕೊಡೋದು. ಇಲ್ಲಾಂದರೆ ನೀವು ಅಫಿಡವಿಟ್ ಇರ್ತಲ್ಲ, ಅಫಿಡವಿಟ್ ಕೊಡ್ಬೋದು ಅಷ್ಟೇ. ನೆಕ್ಸ್ಟು ಸೇವ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಎಲ್ಲದಕ್ಕೂ ಸೇವ್ ಮಾಡ್ಕೊಳ್ಳಿ. ಯಾಕಂದರೆ ಫ್ಯೂಚರಲ್ಲಿ ನೀವು ಏನಾರ ಕ್ಲೋಸ್ ಆದರೂ ಈ ಟ್ಯಾಬು ನೀವು ಇನ್ನೊಂದ್ಕಿತ ಓಪನ್ ಮಾಡಿದ್ರೆ ಅದು ಲಾಗಿನ್ ID ಪಾಸ್ವರ್ಡು ಅದು ಡೈರೆಕ್ಟ್ ಇಲ್ಲಿಂದನೇ ಓಪನ್ ಆಗುತ್ತೆ. ಇದು ಪ್ರೆಸೆಂಟ್ ಅಡ್ರೆಸ್ ಈಸ್ ಔಟ್ ಆಫ್ ಇಂಡಿಯಾ, ನೋ. ಹೌಸ್ ನಂಬರ್ ಹಾಕ್ಕೊಳ್ಳಿ. ನಿಮ್ದು ಯಾವುದಿದ್ರೆ ಹೌಸ್ ನಂಬರ್ ಹಾಕ್ಕೊಳ್ಳಿ. ಆ ಕ್ಯಾರೆಕ್ಟರ್ಸ್ ಇದೆ, ಇಷ್ಟು ಕ್ಯಾರೆಕ್ಟರ್ ಅಂತ, ಆ ಕ್ಯಾರೆಕ್ಟರ್ ಒಳಗಡೆ ಫಿಲ್ ಮಾಡ್ಬೇಕು ನೀವು. ಹೌಸ್ ನಂಬರು, ಬೀದಿ, ಅದಾದಮೇಲೆ ನಿಮ್ದು ಯಾವ್ದಾರು ವಾರ್ಡ್ ಇದ್ದರೆ ವಾರ್ಡ್ ನಂಬರ್ ಹಾಕ್ಕೊಳ್ಳಿ. ಅದಾದಮೇಲೆ ವಿಲೇಜ್ ಆರ್ ಟೌನ್ ಆರ್ ಸಿಟಿ ಯಾವುದಿದ್ರೆ ಅದು ಹಾಕ್ಕೊಳ್ಳಿ. ನಿಮ್ಮ ವಿಲೇಜ್ ಹೆಸರು, ಇಲ್ಲಿರೋ ತಾಲೂಕು ಹೆಸರು. ಆಲ್ಮೋಸ್ಟ್ ಆಧಾರ್ ಕಾರ್ಡ್ ಇರೋದೆಲ್ಲ ಫಿಲ್ ಮಾಡ್ಕೊಳ್ಳಿ ಇಲ್ಲಿ ಅಷ್ಟೇ.
ಪೊಲೀಸ್ ಸ್ಟೇಷನ್ ಯಾವುದಕ್ಕೆ ಬೇಕೋ ನೀವು ಅದು ಸೆಲೆಕ್ಟ್ ಮಾಡ್ಕೊ. ನಿಮ್ಮ ಟೌನ್ ಬೇಕಾ ರೂರಲ್ ಬೇಕಾ ಯಾವ್ದು ಬೇಕೋ ನಿಮ್ಗೆ ಯಾವ್ದು ನಿಯರ್ ಆಗುತ್ತೋ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ಪಿನ್ ಕೋಡ್ ಎಂಟರ್ ಮಾಡಿ, ಮೊಬೈಲ್ ನಂಬರ್ ಎಂಟರ್ ಮಾಡಿ ಫ್ರೆಂಡ್ಸ್. ಮೊಬೈಲ್ ನಂಬರ್ ಎಂಟರ್ ಮಾಡಿ, ಟೆಲಿಫೋನ್ ಎಂಟರ್ ಮಾಡಿ, ಅದು ಕಂಪಲ್ಸರಿ. ಇಲ್ಲಿ ಇಮೇಲ್ ಐ ಡಿ ಎಂಟರ್ ಮಾಡಿ ಕಂಪಲ್ಸರಿ. ನೋಡಿ ಸ್ಟಾರ್ ಮಾರ್ಕ್ ಯಾವ್ದಿದೆ ಅದೆಲ್ಲ ಇಮೇಲ್ ಐ ಡಿ ಕಂಪಲ್ಸರಿ ಇರುತ್ತೆ. ನೀವು ಫಸ್ಟಲ್ಲಿ ಏನು ಇಮೇಲ್ ಐ ಡಿ ಕೊಟ್ಟಿದ್ರು ಅದೇ ಕೊಡಿ ಬೆಟರು. ಫ್ಯೂಚರಲ್ಲಿ ಏನಾರ ಕಾಂಟ್ಯಾಕ್ಟ್ ಬೇಕಾದ್ರೆ ಅವ್ರು ಇದಕ್ಕೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಎಲ್ಲ ಕರೆಕ್ಟಾಗಿ ಕೊಡಿ ಫ್ರೆಂಡ್ಸ್, ಒಂದೆಲ್ಲ ಹೇಳ್ಕಿತ ಚೆಕ್ ಮಾಡಿ ಕೊಡಿ. ಈಸ್ ಯುವರ್ ಪರ್ಮನೆಂಟ್ ಅಡ್ರೆಸ್ ಈಸ್ ಅವೈಲಬಲ್. ಪರ್ಮನೆಂಟ್ ಅಡ್ರೆಸ್ ಇದೆ ಅವೈಲಬಲ್ ಇದ್ದರೆ ಎಸ್ ಕೊಡಿ, ಇಲ್ಲಾಂದರೆ ನೀವು ಪರ್ಮನೆಂಟ್ ಅಡ್ರೆಸ್ ಇಲ್ಲ ಅಂದರೆ ನೋ ಕೊಡಿ. ಸೇಮ್ ಆ್ಯಸ್ ಪ್ರೆಸೆಂಟ್ ಅಡ್ರೆಸ್ ಇದ್ದರೆ ಕೊಡಿ. ನಮ್ಮದು ಪರ್ಮನೆಂಟ್ ಅಡ್ರೆಸ್ ಇಲ್ಲ, ನಾವು ಬಾಡಿಗೆಗಿರೋದು, ನೋ ಕೊಟ್ಬಿಡ್ತೀನಿ. ನೋ ಕೊಟ್ಬಿಟ್ಟು ಸೇವ್ ಮೈ ಡೀಟೇಲ್ಸ್ ಕೊಟ್ಟು ನೆಕ್ಸ್ಟ್ ಕೊಡಿ. ಬೆಸ್ಟು. ನಾನು ಹಿಂಗೆ ಡೈರೆಕ್ಟಾಗಿ ಕೊಡ್ತಾಯಿದ್ದೀನಿ. ನೀವು ಬೆಟರ್ ಸೇವ್ ಮೈ ಡೀಟೇಲ್ಸ್ ಕೊಟ್ಟು ನೆಕ್ಸ್ಟ್ ಕೊಡಿ. ಏನೋ ಕೇಳ್ತಿದೆ. ಆಫ್ಟರ್ ಸೇವಿಂಗ್ ಅಪ್ಲಿಕೇಶನ್ ಡೀಟೇಲ್ಸ್ ವಿಲ್ ಹ್ಯಾವ್ ವಿಸಿಟ್ ಈ ಯೂಸರ್ ಐ ಡಿಗೆ ಯೂಸರ್ ಐ ಡಿ ಮಾಡಬೇಕಂತ ಕೇಳ್ತಿದೆ. ಯೂಸರ್ ಐ ಡಿ ಅದು ಒಂದೇ ಇದೆಯಲ್ಲ, ಅದಕ್ಕೋಸ್ಕರ ಓಕೆ ಕೊಡಿ. ನೆಕ್ಸ್ಟ್ ಸೇವ್ ಕೊಟ್ಟು ನೆಕ್ಸ್ಟ್ ಕೊಡಿ. ಆಮೇಲೆ ಯಾರನ್ನ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಿಮ್ಮ ಮಕ್ಕಳದೋ ತಂದೆದೋ ಯಾವುದನ್ನ ಇದ್ದರೆ ಹಾಕಿ. ಅವ್ರದ್ದು ನೇಮು ಅಡ್ರೆಸ್ಸು ಅವ್ರದ್ದು ಮೊಬೈಲ್ ನಂಬರ್ ಹಾಕಿ. ಕಂಪಲ್ಸರಿ ಇವೆಲ್ಲ ಆದಷ್ಟು 2-3 ಕಿತ ಚೆಕ್ ಮಾಡ್ಕೊಂಡು ಹಾಕಿ. ಒಂದ್ಕಿತ ನೀವು ಏನಾನ ತಪ್ಪಾದ್ರೂ ನೀವು ಅಲ್ಲಿ ಪಾಸ್ಪೋರ್ಟ್ ಆಫೀಸ್ಗೆ ಹೋದರೆ ನಿಮಗೆ ಚೇಂಜಸ್ ಮಾಡ್ಕೊಂಡು ಕೊಡ್ತಾರೆ. ಆಮೇಲೆ ಸೇವ್ ಮಾಡಿ ನೆಕ್ಸ್ಟ್ ಮಾಡಿ. ಸೇವ್ ಮೈ ಡೀಟೇಲ್ಸ್ ಅದಾದಮೇಲೆ ನೆಕ್ಸ್ಟ್ ಮಾಡಿ. ಅದಾದಮೇಲೆ ಹ್ಯಾವ್ ಯು ಎವರ್ ಹೆಲ್ಡ್ ಎನಿ ಐಡೆಂಟಿ ಕಾರ್ಡ್ ಹೆಲ್ಪ್ ಮಾಡಿದ್ದೀರಾ? ಅದು ನಾರ್ಮಲಿ ಇಶ್ಯೂಡ್ ಬೈ ದಿ ಟಿಬೇಟಿಯನ್ ಆ್ಯಂಡ್ ಅದರ್ SC. ಇದು ನೋ ಕೊಡಿ, ಇದೆಲ್ಲ ಬೇರೆಯವ್ರಿಗೆ. ಡೀಟೇಲ್ಸ್ ಆಫ್ ಪ್ರೀವಿಯಸ್ ಕರೆಂಟ್ ಆ್ಯಂಡ್ ಡಿಪ್ಲೊಮ್ಯಾಟಿಕ್ ಆಫೀಸಿಯಲ್ ಪಾಸ್ಪೋರ್ಟ್ ಡೀಟೇಲ್ಸ್ ನಾಟ್ ಅವೈಲೇಬಲ್ ಕೊಟ್ಬಿಡಿ. ಹ್ಯಾವ್ ಯು ಎವರ್ ಅಪ್ಲೈಡ್ ಪಾಸ್ಪೋರ್ಟ್ ಬಟ್ ನಾಟ್, ಅದೇ ಈ ಪ್ರೀವಿಯಸ್ ಏನಾರು ಅಪ್ಲೈ ಮಾಡಿದರೆ ಅಪ್ಲೈ ಕೊಡಿ, ಎಸ್ ಕೊಡಿ, ಇಲ್ಲಿ ನೋ ಕೊಡಿ, ಸೇವ್ ಕೊಡಿ, ನೆಕ್ಸ್ಟ್ ಕೊಡಿ. ಇದು ಎಲ್ಲ ಪೊಲೀಸ್ ರಿಲೇಟೆಡ್ ಕಂಪ್ಲೇಂಟ್ಸು. ನಿಮ್ದೇನೋ ಪೊಲೀಸ್ ರಿಲೇಟೆಡ್ ಕಂಪ್ಲೇಂಟ್ಸ್ ಇದ್ದರೆ ನೋಡ್ಕೊಂಡು ಓದ್ಕೊಂಡು ಎಸ್ ಕೊಡಿ, ಇಲ್ಲ ಎಲ್ಲದಕ್ಕೂ ನೋ ಕೊಡಿ. ನೀವು ಪೊಲೀಸ್ ಕಂಪ್ಲೇಂಟ್ ಏನೂ ಇಲ್ಲ, ನಾರ್ಮಲಾಗಿ ಎಲ್ಲದಕ್ಕೂ ನೋ ಕೊಡಿ ಬೆಟರು. ಪೊಲೀಸ್ ಕಂಪ್ಲೇಂಟ್ ಇದ್ದರೆ ನೀವು ಎಸ್ ಕೊಡಲೇಬೇಕಾಗುತ್ತೆ. ಅದಕ್ಕೆ ನೋಡಿಬಿಟ್ಟು ಕ್ಲೀನಾಗಿ ಓದ್ಬಿಟ್ಟು ಅರ್ಥ ಮಾಡಿಕೊಂಡು ಎಸ್ ನೋ ಕೊಡಿ. ನಮ್ದು ಯಾವುದು ಪೊಲೀಸ್ ಕಂಪ್ಲೇಂಟ್ ಇಲ್ಲ ಅದಕ್ಕೆ. ನೋಡಿ ಫ್ರೆಂಡ್ಸ್, ಈ ಥರ ಪ್ರಿಂಟ್ ಆಗುತ್ತೆ. ಒಂದ್ಕಿತ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಈ ಥರನೇ ಓಕೆ ಅಂದರೆ ಈ ಥರನೇ ಪ್ರಿಂಟ್ ಮಾಡ್ಕೊಳ್ಳಿ. ಇಲ್ಲಿ ಚೇಂಜ್ ಮಾಡಬೇಕಂದ್ರೆ ಪ್ರೀವಿಯಸ್ಗೆ ಹೋಗಿ ಚೇಂಜ್ ಮಾಡ್ಕೊಳ್ಳಿ, ಎಡಿಟ್ ಮಾಡ್ಕೊಳ್ಳಿ, ಯಾವ್ದು ಬೇಕೋ ಅದು ಸೇವ್ ಆಗಿರುತ್ತಲ್ಲ ನೀವು ಎಡಿಟ್ ಮಾಡ್ಕೋಬೋದು. ಅದಾದಮೇಲೆ ಪ್ಲೇಸ್ ಕೇಳ್ತಿದೆ, ಪ್ಲೇಸ್ ಎಂಟರ್ ಮಾಡಿ. ನೋಡಿ ಇಲ್ಲಿ ಪ್ರೂಫ್ ಏನು ಕೊಡ್ತೀರಾ ಅಲ್ಲಿ ಅಂತ ಕೇಳ್ತಿದೆ. ನಾನು ಆಧಾರ್ ಕಾರ್ಡ್ ಕೊಡ್ತೀನಿ. ಪ್ರೂಫ್ ಆಫ್ ಬರ್ತ್ಗೆ ಮತ್ತು ಪ್ರೆಸೆಂಟ್ ಅಡ್ರೆಸ್ಗೆ ಎರಡಕ್ಕೂ ಆಧಾರ್ ಕಾರ್ಡ್ ಕೊಡ್ತೀನಿ. ನೀವೊಂದು SLC ಮಾಸ್ ಕಾರ್ಡು ತೊಗೊಂಡೋಗಿರಿ ಬೆಟರು. SLC ಮಾಸ್ ಕಾರ್ಡ್ ಇಲ್ಲ ಅಂದರೆ ಹೇಳಿದ್ನಲ್ಲ ಅಫಿಡವಿಟ್, ಅದನ್ನು ತೊಗೊಂಡೋಗಿ. ಅದಾದ ಮೊಬೈಲ್ ನಂಬರ್ ಎಂಟರ್ ಮಾಡಿ. ಮೊಬೈಲ್ ನಂಬರ್ ಆಲ್ರೆಡಿ ಇರುತ್ತೆ. ನಿಮ್ಗೆ 50 SMS ಸರ್ವಿಸ್ ಬೇಕು ಅಂದರೆ ಎಸ್ ಕೊಡಿ. ಅದಾದಮೇಲೆ ಪ್ರಿವ್ಯೂ ಮಾಡೋದಂದರೆ ಪ್ರಿವ್ಯೂ ನೋಡ್ಕೊಳ್ಳಿ. ಏನಾನ ಎಡಿಟ್ ಮಾಡಬೇಕು ಅಂದರೆ ಫಸ್ಟ್ ಸೇವ್ ಮಾಡ್ಕೊಳ್ಳಿ, ಆಮೇಲೆ ಪ್ರಿವ್ಯೂ ಕೊಡಿ. ಅಗ್ರಿ ಕೊಟ್ಬಿಟ್ಟು ಸೇವ್ ಮೈ ಡೀಟೇಲ್ಸ್ ಕೊಟ್ಟು ಆಮೇಲೆ ಪ್ರಿವ್ಯೂ ಕೊಡಿ. ನಿಮ್ಗೆ ಏನಾರ ಚೇಂಜಸ್ ಮಾಡಬೇಕು ಅಂದರೆ ನೋಡ್ಕೊಳ್ಳಿ. ಇಲ್ಲರೆ ಅಲ್ಲೂ ಚೇಂಜಸ್ ಮಾಡ್ಬೋದು. ನೀವು ಇದಕ್ಕೆ ಹೋದ್ಮೇಲೆ ಪಾಸ್ಪೋರ್ಟ್ ಆಫೀಸ್ ವೆರಿಫಿಕೇಷನ್ ಹೋಗ್ತಿರಲ್ಲ, ಅಲ್ಲೇನಾದ್ರು ಚೇಂಜಸ್ ಬೇಕು ಅಂದರೆ ಚೇಂಜಸ್ ಮಾಡ್ಕೊಬೋದು. ಎಲ್ಲ ಒಂದ್ಕಿತ ಚೆಕ್ ಮಾಡಿಕೊಂಡು ಆಮೇಲೆ ಸಬ್ಮಿಟ್ ಕೊಡಿ. ಆದಷ್ಟು ಇಲ್ಲೇ ಕರೆಕ್ಷನ್ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಆಮೇಲೆ ಪೇ ಆ್ಯಂಡ್ ಶೆಡ್ಯೂಲ್ ಅಪಾಯಿಂಟ್ಮೆಂಟ್ ಅಂತ ಇದೆ, ಆ್ಯಂಡ್ ಪ್ರಿಂಟ್ ಅಪ್ಲಿಕೇಶನ್ ರಿಸಿಪ್ಟ್ ಅಂತ ಇದೆ. ಆಮೇಲೆ ಪ್ರಿಂಟ್ ಮಾಡ್ಕೊಳ್ಳಿ ಅಪ್ಲಿಕೇಶನ್ ಅಷ್ಟೇ. ಆನ್ಲೈನ್ ಪೇಮೆಂಟ್ ಅಂತ ಇದೆ, ನೀವು ಆನ್ಲೈನ್ ಪೇಮೆಂಟ್ ಮಾಡಿ. ಒಂದ್ಕಿತ ಪೇಮೆಂಟ್ ಮಾಡಿದ್ರೆ ಬರೋಲ್ಲ ಫ್ರೆಂಡ್ಸ್, ಇಲ್ಲಿ ಫಸ್ಟೇ ಮೇಲ್ಗಡೆ ಬರೆದ್ಬಿಟ್ಟಿದ್ದಾರೆ, ನೀವು ನೋಡ್ಬೋದು. ಚಲನ್ ಪೇಮೆಂಟ್ ಅಂದರೆ ಬ್ಯಾಂಕಲ್ಲಿ ಮಾಡ್ಬೋದು. ಅದಾದಮೇಲೆ ನೆಕ್ಸ್ಟ್ ಕೊಟ್ಟಿದ ತಕ್ಷಣ ಇಲ್ಲಿ ಎಲ್ಲ ನಿಮ್ಗೆ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್, ಡೇಟ್ ಆಫ್ ಬರ್ತ್ ಎಲ್ಲ ಬರುತ್ತೆ, ನೇಮು, ಸರ್ ನೇಮು. ಆಮೇಲೆ ನಿಮ್ಗೆ ಎಲ್ಲಿ ವೆರಿಫಿಕೇಷನ್ ಮಾಡಿಸ್ಬೇಕು ಅಂತ ಎಲ್ಲಿ ನಿಯರ್ ಇರುತ್ತೋ ಅಲ್ಲಿ ನೋಡಿಕೊಂಡು ಯಾವ RPO ಬೇಕೋ ಆ RPO ಸೆಲೆಕ್ಟ್ ಮಾಡ್ಕೊಳ್ಳಿ. ರೀಜನಲ್ ಪಾಸ್ಪೋರ್ಟ್ ಆಫೀಸ್ ಅಂತ RPO ಅಂದರೆ ನೀವು ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗೆಲ್ಲ ಕೋವಿಡ್ ಇರೋದ್ರಿಂದ ನಾಟ್ ಅವೈಲೇಬಲ್ ಜಾಸ್ತಿ ತೋರಿಸ್ತಿದೆ, ನೋಡ್ಕೊಂಡು ಅವೈಲೇಬಲ್ ಇರೋದು ತೊಗೊಳ್ಳಿ. ಅದಾದಮೇಲೆ ಲೊಕೇಶನ್ ತೊಗೊಂಡ್ಮೇಲೆ ಕ್ಯಾಪ್ಚಾ ಎಂಟರ್ ಮಾಡ್ಕೊಳ್ಳಿ. ಕ್ಯಾರೆಕ್ಟರ್ ನೇಮ್ ಎಂಟರ್ ಮಾಡಿದ್ದಾದಮೇಲೆ ನೆಕ್ಸ್ಟ್ ಕೊಡಿ.
ನೋಡಿ ಫ್ರೆಂಡ್ಸ್, ಈ ಥರ ಇಷ್ಟಿದೆ. ನಾನು ಆಗಲೇ 1536 ಪೇಜಸ್ಗೆ 60 ಪೇಜಸ್ಗೆ ಇದು ನಿಮ್ಗೆ ಅವೈಲೇಬಲ್ 13th ಇದೆ. ನಾನು 10th ಆ್ಯಕ್ಚುಲಿ 10/7 ನಾನು ಅಪ್ಲೈ ಮಾಡಿದ್ರೆ 13/7 ಆ್ಯಕ್ಚುಲಿ ಅವ್ರು ಕೊಟ್ಟಿರೋದು ಅಪಾಯಿಂಟ್ಮೆಂಟ್ ಡೇಟು. ಆ ಡೇಟ್ಗೆ ಹೋಗಿ ನೀವು ಆ ಡೇಟ್ ಹೋಗಲಿಲ್ಲ ಅಂದರೆ ಇನ್ನೊಂದು ಡೇಟ್ ಅವ್ರು ಕೊಡ್ತಾರೆ. ಆ ಡೇಟ್ ನೋಡಿ ಒಂದ್ಕಿಂತ ಪೇಮೆಂಟ್ ಮಾಡಿದ್ರೆ ಅದು ರಿಟರ್ನ್ ಬರೋಲ್ಲ. ಅದೊಂದು ಮಾತ್ರ ಪಕ್ಕ ನೀವು ಇದಿರಬೇಕು, ತಲೆಯಲ್ಲಿರಬೇಕು. 1500 ನಾನು ನಿಮ್ಗೆ ಹೇಳಿದ್ನಲ್ಲ, ಸಪೋಸ್ 36 ಪೇಜ್ 1500, 60 ಪೇಜ್ 2000. ನೀವು ಡೇಟ್ಸ್ ಎಲ್ಲ ನೋಡ್ಕೊಬೋದು, ಎಷ್ಟು ಬೇಗ ಕೊಟ್ಟಿದೆ. ನಿಮ್ಗೆ ಬೇಕಂದರೆ ಬೇರೆ ಡೇಟ್ ಬೇಕಂದರೆ ಚೂಸ್ ಮಾಡ್ಕೊಳ್ಳಿ. ನಿಮಗೆ ಅಪಾಯಿಂಟ್ಮೆಂಟ್ ಡೇಟು ನಿಮ್ಗೆ ಯಾವಾಗ ಫ್ರೀ ಇರುತ್ತೆ ಅವಾಗ. ಆಮೇಲೆ ಪೇ ಆ್ಯಂಡ್ ಬುಕ್ ಅಂತ ಇದೆ. ಒಂದ್ಕಿತ ಪೇ ಮಾಡಿದ್ರೆ ದುಡ್ಡು ಬರೋಲ್ಲ ವಾಪಸ್ಸು. ನೀವು ಅದೊಂದ್ಕಿತ ಗಮನದಲ್ಲಿ ಇಟ್ಕೊಂಡು ಯಾವತ್ತೇ ಆಗಲಿ ಪೇ ಮಾಡಬೇಕು. ನೀವು ಒಂದ್ಕಿತ ಬುಕ್ ಮಾಡಿದ್ಮೇಲೆ ಅಪಾಯಿಂಟ್ಮೆಂಟು ಇನ್ನೊಂದ್ಕಿತ ಟೈಮ್ ಇರುತ್ತೆ, ನೀವು ಟ್ರೈ ಮಾಡ್ಬೋದು. ನಾನು ಒಂದ್ಕಿತ ಸುಮ್ಮನೆ ಪೇ ಅಂತ ಚೆಕ್ ಮಾಡಿದ್ದೀನಿ, ನಾನು ಪೇಮೆಂಟ್ ಮಾಡ್ತಿಲ್ಲ ಆ್ಯಕ್ಚುಲಿ. ಸುಮ್ಮನೆ ಒಂದ್ಕಿತ ಪೇ ಆ್ಯಂಡ್ ಬುಕ್ ಅಪಾಯಿಂಟ್ಮೆಂಟ್ ಅಂತ ನಾನು ಟ್ರೈ ಮಾಡ್ತೀನಿ. ಹೇಗೆ ಆಪ್ಷನ್ಸ್ ಇರುತ್ತೆ ಅಂತ ತೋರ್ಸೋಕ್ಕೆ ಕ್ಲಿಕ್ ಮಾಡಿದೆ. ನೋಡಿ ಫ್ರೆಂಡ್ಸ್, ನೆಟ್ ಬ್ಯಾಂಕಿಂಗ್ ಇರುತ್ತೆ, ಕಾರ್ಡ್ ಪೇಮೆಂಟ್ ಇರುತ್ತೆ, ಅದು ನಿಮ್ಗೆ ಯು ಪಿ ಐ ಕೂಡ ಇರುತ್ತೆ. ನೀವು ಯಾವುದೇ ಬೇಕಾದ್ರೂ ಯು ಪಿ ಐ, ನಾನು ಎಕ್ಸಾಂಪಲ್ ಯು ಪಿ ಐ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ ಯಾವುದಕ್ಕೂ ಚಾರ್ಜಸ್ ಇಲ್ಲ, 0% ಚಾರ್ಜಸ್ ಇದೆ. ವಿ ಪಿ ಐ ಹಾಕಿದ್ರೆ ಕನ್ಫರ್ಮ್ ಕೊಟ್ಟರೆ, ವಿ ಪಿ ಐ ಅಂದರೆ ನಿಮ್ಮದು ಎಲ್ಲ ಯು ಪಿ ಐ ಡಿಯಲ್ಲಿ ಯು ಪಿ ಐ ಡಿ ಅಂತ ಇರುತ್ತೆ, ಅದನ್ನೇ ವಿ ಪಿ ಐ ಅಂತಾರೆ, ವರ್ಚುವಲ್ ಪ್ರೈವೇಟ್ ಐಡೆಂಟಿಟಿ ಅಂತ. ನೀವು ಅದನ್ನು ಕ್ಲಿಕ್ ಮಾಡಿ ಎಸ್ ಕೊಡಿ. ಅಷ್ಟೇ ಫ್ರೆಂಡ್ಸ್, ಈ ಥರ ನೀವು ಪಾಸ್ಪೋರ್ಟ್ಗೆ ಅಪ್ಲೈ ಮಾಡ್ಬೋದು. ನಿಮ್ಮ ಮೇಲ್ ಕೂಡ ಬರುತ್ತೆ. ಅದಾದಮೇಲೆ ಅಪ್ಲಿಕೇಶನ್ ಫಾರ್ಮ್ ಏನೋ ಅದನ್ನು ನೀವು ಒಂದ್ಕಿತ ಪ್ರಿಂಟ್ ತೊಗೊಂಡು, ಮತ್ತು SLC ಮಾರ್ಕ್ಸ್ ಕಾರ್ಡ್ 2 ಜೆರಾಕ್ಸ್ ಹಾಕ್ಕೊಂಡು, ಮತ್ತು ಆಧಾರ್ ಕಾರ್ಡ್ 2 ಜೆರಾಕ್ಸ್ ಹಾಕ್ಕೊಂಡು ಹೋಗಿರಿ. ಹೆಂಗನಾಗಲಿ ಒಂದು ಎಕ್ಸ್ಟ್ರಾ ತೊಗೊಂಡೋಗಿರಿ. ಸಪೋಸ್ ನೀವೇನೋ ಅಪ್ಲೈ ಮಾಡಿರೋ ಬ್ಯಾಕ್ ಬಂತು ಅಂದರೆ ನೀವು ಇನ್ನೊಂದ್ಕಿತ ಸಬ್ಮಿಟ್ ಆಗಿರೋದು ಇನ್ನೊಂದ್ಕಿತ ಓಪನ್ ಮಾಡ್ಬೋದು. ಎಕ್ಸಿಸ್ಟಿಂಗ್ ಯೂಸರ್ ID ಲಾಗಿನ್ಗೆ ಹೋಗಿ ನೀವು ಕ್ಲೋಸ್ ಮಾಡಿ. ಬರೋದ್ರಿಂದ ಕೋವಿಡ್ ಆಗಿರೋದು ನೋಡಿ. ಲಾಗಿನ್ ID ನೀವು ಎಂಟರ್ ಮಾಡಿ. ಲಾಗಿನ್ ID ನಾಗರಾಜು, ಕಂಟಿನ್ಯೂ, ಪಾಸ್ವರ್ಡ್ ಹಾಕಿ. ಪಾಸ್ವರ್ಡ್ ಕೂಡ ಮರ್ತೋಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್, ಅವಾಗಲೇ ಹಾಕಿರೋದು. ನೀವು ಪಾಸ್ವರ್ಡ್ ಮರಿಬೇಡಿ, ಆದಷ್ಟು ಗ್ಯಾಪ್ನ ಇಟ್ಕೊಳ್ಳಿ. ಸ್ವಲ್ಪ ಇದು ಅಪ್ಲಿಕೇಶನ್ ಕಂಪ್ಲೀಟ್ ಆಗೋವರೆಗೂ ಗ್ಯಾಪ್ನ ಇಟ್ಕೊಳ್ಳಿ, ಬೆಟರು. ಲಾಗಿನ್, ಅಥೆಂಟಿಕೇಶನ್ ಫೇಲ್ಡ್ ಅಂತ ಬರುತ್ತೆ. ರಾಂಗ್, ನನ್ನ ಕ್ಯಾರೆಕ್ಟರ್ ಡಿಸ್ಪ್ಲೇ ರಾಂಗ್ ಕೊಟ್ಟಿದ್ದೀನಿ, ಅದಕ್ಕೆ ನೋಡ್ಕೊಂಡು ಕೊಡಿ. ಕ್ಯಾರೆಕ್ಟರ್ ಡಿಸ್ಪ್ಲೇಸ್ ಏನಾಗಿದೆ ಅದು, ಕ್ಯಾಪ್ಚಾ ಅದು ಕರೆಕ್ಟಾಗಿ ಎಂಟ್ರಿ ಮಾಡಬೇಕು. 9BUS 5 ಲಾಗಿನ್ ಕೊಟ್ಟಿದ ತಕ್ಷಣ ನೋಡ್ಬೋದು. ನೀವು ಸಪೋಸ್ ಎಲ್ಲಿಂದ ಬರುತ್ತೋ ಅಲ್ಲಿಂದ ನೋಡ್ಕೊಬೋದು. ನೀವು ಸಬ್ಮಿಟ್ ಮಾಡಿರೋದು ಅಪ್ಲಿಕೇಶನ್ ಕೂಡ ವ್ಯೂ ಸಬ್ಮಿಟ್ ಅಂತ ಕೊಡ್ಬೋದು. ಮತ್ತು ಐಡೆಂಟಿ ಸರ್ಟಿಫಿಕೇಟು, ಮತ್ತು ನೀವು ಡೌನ್ಲೋಡ್ ಈ ಫಾರ್ಮ್ ಮಾಡಿಬಿಟ್ಟು ಆನ್ಲೈನಲ್ಲಿ ಫಾರ್ಮ್ ಮಾಡಿಬಿಟ್ಟು ಒಂದೇಕಿತ ಅಪ್ಲೋಡ್ ಮಾಡ್ಬೋದು. ಫ್ರೆಶ್ ಇಶ್ಯೂಗೆ ಕ್ಲಿಕ್ ಮಾಡಿ. ಮತ್ತು ಪೊಲೀಸ್ ಕ್ಲಿಯರೆನ್ಸು ಎಲ್ಲ ಡೀಟೇಲ್ಸು ಇಲ್ಲೇ ಇದೆ ಫ್ರೆಂಡ್ಸ್. ನೀವು ಡೈರೆಕ್ಟಾಗಿ ಅಪ್ಲೋಡ್ ಮಾಡ್ಬೋದು. ಫಾರಮ್ ಫಿಲಪ್ ಮಾಡಿಬಿಟ್ಟು ಮಾಮೂಲಿ ಒಂಥರ ಬಾಕ್ಸ್ ಇರುತ್ತೆ, ಆ ಥರ ಫಾರಮ್ ಫಿಲಪ್ ಮಾಡಿಬಿಟ್ಟು ನೀವು ಡೈರೆಕ್ಟಾಗಿ ಅಪ್ಲೋಡ್ ಕೂಡ ಮಾಡ್ಬೋದು. ಇಲ್ಲಾಂದರೆ ಡೈರೆಕ್ಟ್ ಆನ್ಲೈನಲ್ಲಿ ಕೂಡ ಮಾಡ್ಬೋದು. ಪೊಲೀಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟು ಏನೇನು ಬೇಕು ಅಂದರೆ ನೀವು ನೋಡ್ಕೊಬೋದು. ಸಪೋಸ್ ಫ್ರೆಶ್ ಆ್ಯಂಡ್ ಇಶ್ಯೂ ಅಂತ ವ್ಯೂ ಸಬ್ಮಿಟ್ ಕೊಟ್ಟರೆ ಕ್ಲಿಕ್ ಮಾಡಿದೆ. ನೋಡಿ ಇಲ್ಲಿ 3 ಬರುತ್ತೆ, ವ್ಯೂ ಸಬ್ಮಿಟ್ ಆ್ಯಂಡ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸು ಏನೇನು ಬೇಕು ಅಂತ ಪ್ರಿಂಟು ನೋಡ್ಬೋದು. ಈ ಥರ ಇರುತ್ತೆ ಫಾರ್ಮು. ಆ್ಯಕ್ಚುಲಿ ಅವ್ರು ಫೋಟೋ ಕೇಳಲ್ಲ ಫ್ರೆಂಡ್ಸ್, ಅಲ್ಲೇ ಫೋಟೋ ಹಿಡಿತಾರೆ ಆ್ಯಕ್ಚುಲಿ. ಇಷ್ಟೇ ಫ್ರೆಂಡ್ಸ್, ಈ ರೀತಿ ನೀವು ಪಾಸ್ಪೋರ್ಟ್ಗೆ ಅಪ್ಲೈ ಮಾಡ್ಬೋದು. ಇದೊಂದು ಬೆಟರ್ ತೊಗೊಂಡೋಗಿ. ಈ ಥರದ್ದೊಂದು ಫಾರ್ಮ್ ಬರುತ್ತೆ ನಿಮಗೆ ಮೇಲ್ಗೆ. ನೀವು ಒಂದ್ಕಿತ ಪೇಮೆಂಟ್ ಆಗಿದ ತಕ್ಷಣ ಈ ಥರ ಪೇ ಮಾಡಿದ್ದಾರೆ ಅಂತ ಅಪ್ಲಿಕೇಶನ್ ಫಾರ್ಮ್ ಬರುತ್ತೆ. ಅಪಾಯಿಂಟ್ಮೆಂಟ್ ಫಾರ್ಮು ಅಂತ ಇರುತ್ತೆ, ಅಪ್ಲಿಕೇಶನ್ ಅಲ್ಲ, ಅಪಾಯಿಂಟ್ಮೆಂಟ್ ಫಾರ್ಮ್ ಇರುತ್ತೆ. ಅದನ್ನು ನೀವು ತೊಗೊಂಡೋಗಿ ಪಾಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗೆ ಸಬ್ಮಿಟ್ ಮಾಡಿ. ಇಲ್ದಿರ ಆನ್ಲೈನಲ್ಲಿ ಮೊಬೈಲಲ್ಲಿ ತೋರಿಸಿದ್ರಾಗುತ್ತೆ, ತೊಗೊಳುತ್ತೆ. ಈ ರೀತಿ ಫ್ರೆಂಡ್ಸ್, ಈ ರೀತಿ ನೀವು ತೊಗೊಂಡು ಹೋಗ್ಬೋದು. ಮತ್ತು ನೀವು ಅಲ್ಲಿಗೆ ಹೋದರೆ ಪ್ರೊಸೀಜರ್ ಏನಿರುತ್ತೆ, 3 ಕಡೆ ಚೆಕಿಂಗ್ ಇರುತ್ತೆ. ಫಸ್ಟು ನೀವು ಹೋಗಿದ ತಕ್ಷಣ ಫಸ್ಟ್ ಚೆಕ್ ಮಾಡ್ತಾರೆ ಡಾಕ್ಯುಮೆಂಟ್ಸ್ ಏನೇನು ತಂದಿದ್ದಾರೆ ಅಂತ. ನೆಕ್ಸ್ಟು ನಿಮ್ಗೆ ಕರೆಕ್ಷನ್ ಇದ್ದರೆ ಕರೆಕ್ಷನ್ ಮಾಡ್ತಾರೆ. ಅದನ್ನು ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಏನೇನು ತಂದಿದೆ ಇನ್ನೊಂದ್ಕಿತ ಚೆಕ್ ಮಾಡ್ತಾರೆ. ಅದನ್ನು ನೆಕ್ಸ್ಟ್ ಇನ್ನೊಂದ್ಕಿತ ಚೆಕ್ ಮಾಡಿ ಕ್ಲೋಸ್ ಮಾಡ್ತಾರೆ ಅಪ್ಲಿಕೇಶನು. ನೀವು ಆಮೇಲೆ ಒಂದು 5 ಡೇಸ್ ಆದಮೇಲೆ ಪೊಲೀಸ್ ವೆರಿಫಿಕೇಷನ್ಗೆ ಹೋಗುತ್ತೆ. 5 to 10 ಡೇಸ್ ಆಗ್ಬೋದು. 10 ಡೇಸ್ ಪೊಲೀಸವ್ರು ಇನ್ಫಾರ್ಮ್ ಮಾಡ್ತಾರೆ, ನಿಮ್ಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿಬಿಟ್ಟು, ಇಲ್ಲ ಫೋನ್ ಮಾಡಿಲ್ಲ ಅಂದರೆ ನೀವೇ 5 to 10 ಡೇಸ್ ಆಮೇಲೆ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿಗೋಗಿ ಇಬ್ಬರನ್ನ ಕರ್ಕೊಂಡೋಗಿ, ನಿಮ್ಮ ಮನೆ ಅಕ್ಕಪಕ್ಕ ಇರೋರನ್ನ ಇಬ್ಬರನ್ನ ಕರ್ಕೊಂಡೋಗಿ ಅವ್ರ ಕೈಯಲ್ಲಿ ಸೈನ್ ಮಾಡಿಸಿ ಅಲ್ಲಿ ಪೊಲೀಸ್ ವೆರಿಫಿಕೇಷನ್ ಅವ್ರು ಕಳಿಸ್ತಾರೆ. ಅದಾದಮೇಲೆ 1 ವೀಕಿಗೆ ಬರುತ್ತೆ. ತಾತ್ಕಾಲ ಆದರೆ ಸ್ವಲ್ಪ ಬೇಗ ಬರುತ್ತೆ. ಅಷ್ಟೇ ಫ್ರೆಂಡ್ಸ್, ಈ ರೀತಿ ನೀವು ಪಾಸ್ಪೋರ್ಟ್ಗೆ ಅಪ್ಲೈ ಮಾಡ್ಬೋದು. ಹೀಗೆ ಚಾನಲ್ ನೋಡ್ತಾರೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.